ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ 361ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಗುರುಶ್ರೀಶ ವಿಠ್ಠಲರ ಆರಾಧನೆ ಕೂಡ ಬರ್ತಾ ಇದೆ, ಸೋಮೇಂದ್ರ ತೀರ್ಥರ ಒಂದು ಆರಾಧನೆ ಕೂಡ ಬರ್ತಾ ಇದೆ. ಈ ಒಂದು ಭಾಗದಲ್ಲಿ ಗುರುಶ್ರೀಶ ವಿಠ್ಠಲರು ಅಂತ ಹೇಳಿದರೆ ಶ್ರೀಶ ವಿಠ್ಠಲರ ಶಿಷ್ಯರು ಮತ್ತು ಮಕ್ಕಳು ಕೂಡ. ಅಂತಹ ಗುರುಶ್ರೀಶ ವಿಠ್ಠಲರ ಸಾಧನೆ ಅಂತ ಹೇಳಿದರೆ ಅವರ ಊರು ಕುಂಟೋಜಿ ಅಂತಕ್ಕಂಥ ಗ್ರಾಮ, ಗಂಗಾವತಿ ತಾಲೂಕು ಕನಕಗಿರಿ ಕ್ಷೇತ್ರದ ಹತ್ತಿರತಕ್ಕಂಥ ಕುಂಟೋಜಿಯಲ್ಲಿ ಇದ್ದಂಥ ಮಹಾನುಭಾವರು, ತಪಸ್ವಿಗಳು, ಹರಿದಾಸರನ್ನು, ಜಗನ್ನಾಥದಾಸರನ್ನು ಒಂದು ಸಾಕ್ಷಾತ್ಕರಿಸಿಕೊಂಡವರು ಗುರುಶ್ರೀಶ ವಿಠ್ಠಲರು. ಅವರ ಸಾಧನೆ ಅತ್ಯಂತ ತಂದೆ ಹೇಳಿರ್ತಕ್ಕಂಥ ಒಂದು ಒಂದು ಪದ್ಧತಿ, ಆ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಹರಿದಾಸ ಸಾಹಿತ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದವರು ಗುರುಶ್ರೀಶ ವಿಠ್ಠಲರು. ಅವರ ಶಿಷ್ಯರು ಅಂತ ಹೇಳಿದರೆ ಲಕ್ಷ್ಮೀಪತಿಯವರು, ವೆಂಕಟ ವಿಠ್ಠಲ ಅಂತ ಹೇಳಿ ಮುಂತಾದ ಅನೇಕ ಶಿಷ್ಯರು ಕೂಡ ಇದ್ದಾರೆ. ಅವರು ಮಾಡಿರ್ತಕ್ಕಂಥ 26 ನುಡಿಗಳ ಸ್ತುತಿರತ್ನ ಮಾಲೆ ಏನಿದೆ, ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅದು ಇಲ್ಲದೆ ಯಾರು ಅನ್ನೋದಿಲ್ಲ. ಅಂಥ ಆ ಸ್ತುತಿರತ್ನ ಮಾಲ ಇವತ್ತಿಗೂ ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಇದೆ. ಅಂಥ ಸ್ತುತಿರತ್ನಮಾಲ ರಚನೆಕಾರರು. ಆಮೇಲೆ ಗುರುಮಧ್ವರಾಯರಿಗೆ ನಮೋ ನಮೋ ಅಂತಕ್ಕಂಥ ಒಂದು ಹಾಡು ಅಂತ ಹೇಳಿದರೆ, ಯಾವುದೇ ತಾರತಮ್ಯ ಭಜನೆ ಮಾಡಬೇಕಾದರೆ ಈ ಗುರುಗಳ ಸ್ಮರಣೆ ಮಾಡಿ ಶುರು ಮಾಡತಕ್ಕಂಥ ಒಂದು ದಾಸ ಸಾಹಿತ್ಯವನ್ನು ರಚನೆ ಮಾಡಿದವರು ಗುರು ಶ್ರೀಶ ವಿಠ್ಠಲರು. ಅವರ ಸಾಧನೆ ಸಾಧಾರಣ 94 ವರ್ಷ ಜೀವಿತಾವಧಿಯಲ್ಲಿ ಅವರ ಪ್ರತಿಯೊಂದು ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಕೊನೆಗೆ ಕುಂಟೋಜಿ ಗ್ರಾಮದಲ್ಲಿ ಬಂದು ಅವರು ತಪಸ್ಸು ಮಾಡತಕ್ಕಂಥ ಒಂದು ಕಟ್ಟೆ ಇವತ್ತಿಗೂ ಇದೆ. ಆ ಕಟ್ಟೆಯಲ್ಲಿ ಕಟ್ಟೆಗೆ ಅಲಂಕಾರ ಮಾಡಿ ಆರಾಧನೆ ಮಾಡ್ತಾರೆ ಅಂತ ಹೇಳಿದರೆ ಆ ಕುಂಟೋಜಿ ದಾಸರ ಒಂದು ಸರ್ವಶ್ರೇಷ್ಠ ಅಂಥ ಗ್ರಂಥವನ್ನು ರಚನೆ ಮಾಡಿದವರು ಕುಂಟೋಜಿ ದಾಸರು ಅಂತ ಹೇಳಿ ಅವ್ರಿಗೆ ಕರಿತಾ ಇದ್ದರು. ಅಂತಹ ಗುರುಶ್ರೀಶ ವಿಠ್ಠಲರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಸೋಮೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬಂದಿದೆ. ಜೊತೆಗೆ ಬನಶಂಕರಿ ಜಾತ್ರೆ ಅಂತ ಹೇಳಿದರೆ ಅದು ವಿಶೇಷವಾಗಿ, ಯಾಕಂದರೆ ಈ ಗುರುಶ್ರೀಶ ವಿಠ್ಠಲ ಆರಾಧನೆ ಬರೋದು ಕೂಡ ಎಳ್ಳಮಾಸಿ, ಅಂದರೆ ಜಿತಾಮಿತ್ರರ ಆರಾಧನೆ ಯಾವ ದಿನ ಬರುತ್ತೋ ಅದೇ ದಿನ ಕೂಡ ನಮ್ಮ ಗುರುಶ್ರೀಶ ವಿಠ್ಠಲರ ಆರಾಧನೆ ಕೂಡ ಬರ್ತಾ ಇದೆ. ಎಳ್ಳಮಾಸಿ ರೈತರೆಲ್ಲರೂ ಹೊಲಗಳಿಗೆ ಹೋಗಿ ತಾವು ಬೆಳೆದಂಥ ಬೆಳೆಗೆ ಒಂದು ಸರಗು ಚೆಲ್ಲಿ ಆ ಭೂಮಿ ತಾಯಿಗೆ ನೈವೇದ್ಯ ಮಾಡತಕ್ಕಂಥ ಪರ್ವಕಾಲ ಅಂತ ಹೇಳಿದರೆ ಅದು ಎಳ್ಳಮಾಸಿ. ಪ್ರತಿಯೊಬ್ಬ ರೈತರು ತಮ್ಮ ಹೊಲಗಳಿಗೆ ಹೋಗಿ ಬೆಳೆದಂಥ ಬೆಳೆ ಕೇವಲ ಚಳಿಯಿಂದ ಕೂಡ ಬೆಳೀತಂತಲ್ಲಕ್ಕೆ ಆ ಎಳ್ಳಮಾಸಿನೇ ಸಾಕ್ಷಿ ಅಂತ ಹೇಳ್ತಾ, ಆ ಎಳ್ಳಮಾಸಿಯ ದಿನದಲ್ಲಿ ನಾವು ಜಿತಾಮಿತ್ರರ ಗುರುಶ್ರೀಶ ವಿಠ್ಠಲರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ, ಅದೇ ರೀತಿಯಾಗಿ ಬನಶಂಕರಿ ದೇವತೆ ಕೂಡ ಸಾಕಷ್ಟು ಜನರಿಗೆ ಕುಲದೇವತೆ, ಮಹಾಲಕ್ಷ್ಮಿಯ ಒಂದು ರೂಪ ಇಂದ ಇರತಕ್ಕಂಥ ಆ ಪಾರ್ವತಿ ರೂಪ ಇರತಕ್ಕಂಥ ಆ ಬನಶಂಕರಿ ದೇವಿಯ ಸ್ಮರಣೆಯನ್ನು ಕೂಡ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಮುನ್ನುಡಿ ಸ್ಮರಣೆ 361ನೇ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ಪ್ರತಿನಿತ್ಯ ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.